ಮಿಡ್ 20s ಇದ್ರೆ ಇಲ್ಲ ನಿಮ್ದು ಮದುವೆ ಆಗುತ್ತೆ ಇಲ್ಲ ನಿಮ್ಮ ಫ್ರೆಂಡ್ಸ್ ಆಗುತ್ತೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಂದು ಒಂದು ಡಿಗ್ರಿ ಫ್ರೆಂಡು ಎಂಗೇಜ್ಮೆಂಟ್ ಇತ್ತು ಮಂಡ್ಯಲ್ಲೇ. ಸೊ ಅದಕ್ಕೆ ಹೊರಡ್ತಾ ಇದ್ದೆ, ರೆಡಿಯಾಗಿದ್ದೀನಿ. ಆ್ಯಂಡ್ ಸಹನಾ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾಳೆ. ಅವಳಂತೂ ತುಂಬ ಅಂದರೆ ತುಂಬ ಬೈಕೊಂಡಿರ್ತಾಳೆ. ಈ ವ್ಲಾಗ್ ಮುಖಾಂತರ ಅವಳಿಗೆ ಸಾರಿ ಕೇಳ್ತಾ ಇದ್ದೀನಿ. ಸಾರಿ, ನಾನು ಸ್ವಲ್ಪ ರೆಡಿಯಾಗೋದು ಲೇಟ್ ಆಯಿತು. ಆ್ಯಂಡ್ ಇವಾಗ ನಾನು ಹೊರಡಬೇಕು. ಆ್ಯಂಡ್ ನಾನು ಈಗ ರೆಡಿಯಾಗಿದ್ದೀನಿ ಅಂತೇಳಿ ತೋರಿಸ್ತೀನಿ. ಔಟ್ಫಿಟ್ ಈ ಒಂದು ಮೆಜೆಂಟಾ ಕಲರ್ ಡ್ರೆಸ್ ಹಾಕಿದ್ದೀನಿ. ಆ್ಯಂಡ್ ಇದು ನನಗೆ ನನ್ನ ಬರ್ಡೇಲಿ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದಕ್ಕೆ ಈ ರೀತಿ ದುಪ್ಪಟ್ಟ ಬಂದಿದೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಕಂಫರ್ಟಬಲ್ ಆಗೂ ಕೂಡ ಇದೆ. ಸೊ ಬನ್ನಿ ಇವಾಗ ಬೇಗ ಬೇಗ ಹೊರಡೋಣ. ಅಲ್ಲಿ ಹೋಗಿ ಆ್ಯಂಡ್ ಅವಳು ವೆಯ್ಟ್ ಮಾಡ್ತಿದ್ದಾಳೆ. ನಾನು ಇನ್ನು 20 ಮಿನಿಟ್ಸಲ್ಲಿ ಅಲ್ಲಿ ಇಲ್ಲ ಅಂದರೆ ಅಷ್ಟೇ ಮುಗೀತು ನನ್ನ ಕತೆ. ಸೊ ಅಲ್ಲಿಂದ ಬಂದು ಸ್ವಲ್ಪ ಕೆಲಸ ಇತ್ತು, ಮೈಸೂರಿಗೆ ಹೋಗಬೇಕಿತ್ತು. ಎಂತಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ಹಾಗೆ ಮುಂದೆ ಹೇಳ್ತೀನಿ. ಆ್ಯಂಡ್ ನಾನು ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ. ಅಲ್ಲಿ ಹೋಗ್ಬೋದು. ನಿನ್ನ ಬೆಸ್ಟ್ ಫ್ರೆಂಡ್ ಎಂಗೇಜ್ಮೆಂಟ್ ಆಗ್ತಿದೆ. ವಿ ಆರ್ ಫೀಲಿಂಗ್ ನಾವು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನನಗೆ ಈ ವಿಷಯ ಗೊತ್ತಾದಾಗ ತುಂಬ ಅಂದರೆ ತುಂಬ ಶಾಕ್ ಆಯಿತು. ಬಟ್ ಇವಾಗ ಖುಷಿ ಆಗ್ತಿದೆ, ಬಟ್ ಸ್ಟಿಲ್ ಶಾಕಿಂಗ್ ಅನಿಸ್ತಿದೆ. ನನ್ನ ಬೆಸ್ಟ್ ಫ್ರೆಂಡಲ್ಲಿ ನನಗಿರೋದು 3 ಮೆಂಬರ್ಸ್ ಬೆಸ್ಟ್ ಫ್ರೆಂಡು. ಕಾವಿಂದ ಆಲ್ರೆಡಿ ಮದುವೆ ಆಯಿತು, ಇವಳು ಆಗ್ತಿದೆ. ನೆಕ್ಸ್ಟ್ ನಿಮ್ಮ ಅವ್ರದ್ದು ಮದುವೆ ಆಗುತ್ತೆ. ಸೊ ಅಳಬೇಕು ನಾನು, ಅದೇ ಒಂದು ದೊಡ್ಡ ಜಾಬ್ ನಂದು. ಸೊ ಐ ಆಮ್ ಫೀಲಿಂಗ್ ವೆರಿ ಧೈರ್ಯ ತಗೋ, ಹ್ಯಾಪಿ ಫಾರ್ ದೆಮ್. ಬಟ್ ಧೈರ್ಯ ತಗೋ. ಬಟ್ ಸ್ಟಿಲ್ ಶಾಕಿಂಗ್. ಚಿಕ್ಕ ವಯಸ್ಸಿಗೆಲ್ಲ ಮದುವೆ ಆಯಿತು ಅವ್ರಿಗೆ. ಬಟ್ ನೆಕ್ಸ್ಟ್ ಹಿಮ ಅವ್ರದ್ದು ಮದುವೆ, ಅವಾಗ ಇನ್ನೂ ತುಂಬ ಚೆನ್ನಾಗಿ ರೆಡಿ ಆಗಿರ್ತೀನಿ ಅಂತ ಅನಿಸುತ್ತೆ. ಎಲ್ಲ ನಮ್ಮದೇ ಓಡಾಟ ಆವಾಗ. ಅದನ್ನು ಇನ್ನು 2 ಇಯರ್ಸ್ ವೆಯ್ಟ್ ಮಾಡಬೇಕು. ನೀವೆಲ್ಲ ಆ ವ್ಲಾಗ್ ನಾನು ಮಾಡ್ತೀನಿ. ಮಿಡ್ 20s ಇದ್ರೆ ಇಲ್ಲ ನಿಮ್ದು ಮದುವೆ ಆಗುತ್ತೆ ಇಲ್ಲ ನಿಮ್ಮ ಫ್ರೆಂಡ್ಸ್ ಆಗುತ್ತೆ. ನಂದಂತೂ ಮಂತ್ಲಿ ಒನ್ಸ್ ಯಾರ್ದಾದ್ರೂ ಮದುವೆ ಎಂಗೇಜ್ಮೆಂಟ್ ಇದೇ ಆಗ್ತಿದೆ, ಸಂಡೇಸ್ ಅಟೆಂಡ್ ಮಾಡೋದು. ಸೊ ನಮಗೆ ಲೇಟ್, ಆಲ್ಮೋಸ್ಟ್ 2 ಇಯರ್ಸ್ ಅಲ್ವಾ, ಇನ್ನೂ 2 ಇಯರ್ಸ್ ಮೇಲೆ. ಅಲ್ಲಿವರೆಗೂ ಬೇರೆಯವ್ರ ಮದುವೆದು ಬೇರೆಯವ್ರ ಎಂಗೇಜ್ಮೆಂಟು ವ್ಲಾಗ್ನ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು. ಅದಕ್ಕಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇವಳು ಸಹನಾ ಅಂತ ಆಯಿತಾ. ಬಟ್ ಇವಳು 1 ಇಯರ್ ಅಲ್ಲ, ಇವಳು ಡಿಗ್ರಿಯಿಂದಾಗಿಂದಲೂ ಶುರು ಮಾಡಿಲ್ಲ ಮನೇಲಿ ಮದುವೆ ಮಾಡ್ತಾರೆ ಅಂತ. ಇವಳು ಅಂದಮೇಲೆ ನಿಜ ಅಲ್ಲಿ ನಿಯರ್ಲಿ ಎಷ್ಟು ಜನದ ಮದುವೆ ಆಯಿತು. ಇವಳು ಇನ್ನೂ ಆಗ್ತಾನೇ ಇಲ್ಲ. ಸೊ ಮೇ ಬಿ ನೆಕ್ಸ್ಟ್ ನಮ್ಮೂರಲ್ಲಿ ಪ್ರಾಬ್ಲಮ್ ಆ ಥರ ಅಲ್ಲ. ಅಂದರೆ ಇವಳು ಸ್ವಲ್ಪ ಇವಾಗ ಡಿಲೇ ಮಾಡ್ತಿದ್ದಾಳೆ. ಮಾಸ್ಟರ್ಸ್ ಎಲ್ಲ ಮುಗಿತಾ ಬರ್ತಿದೆ, ಅದಾದ್ಮೇಲೆ ಆಗ್ತೀನಿ ಅಂತ. ಸೊ ನೆಕ್ಸ್ಟ್ ಇವಳ್ದು, ಆಮೇಲೆ ನಮ್ಮಿಬ್ರದ್ದು ಇನ್ನೂ ಲೇಟ್. ನಮ್ದು ಮದುವೆ ಆಗುತ್ತಾ ಇಲ್ವಾ ಅನ್ನೋದೇ ಅದು ಒಂದು ಇನ್ನೂ ಕ್ವಶನಲ್ಲಿದೆ. ಬಿಟ್ಟಾಗ ನಮಗೆಲ್ಲ ಯಾರು ಕೊಡ್ತಾರೆ ಗಂಡನ? ನಾವೇನೇ ಕಮ್ಮಿ ಇದ್ದೀವಿ. ನೋಡೋಕೆ ಚೆನ್ನಾಗಿಲ್ವಾ? ಅಂದ ಇಲ್ಲ, ಚಂದ ಇಲ್ವಾ? ಚೆನ್ನಾಗಿಲ್ವಿ. ಆ್ಯಕ್ಚುಲಿ ಮಂಡ್ಯದಿಂದ ಹುಡುಗಿನ ನೀವು ಮದುವೆ ಮಾಡ್ಕೋಬೇಕಂದ್ರೆ ಪುಣ್ಯ ಮಾಡಿದ್ವಿ ಅಲ್ವಾ? ಮಂಡ್ಯದವ್ರು ಅಂತಷ್ಟು ತುಂಬ ಜನ ಭಯಪಡೋದು, ಜಗಳ ಮಾಡ್ತಾರೆ ಹುಡುಗಿರು ಹಾಗೆ ಅಂತ. ಬಟ್ ಸ್ಟಿಲ್ ನಾವು ಏನೇ ಲೈಕ್ ರೂಡಾಗಿ ಬಿಹೇವ್ ಮಾಡಿದ್ರು ಫ್ರಮ್ ದ ಬಾಟಮ್ ಆಫ್ ಹಾರ್ಟ್ ನಾವು ತುಂಬ ಏನೇ ಮಾಡಿದ್ರು ರಿಯಲಿಸ್ಟಿಕ್ ಆಗಿ ಮಾಡ್ತೀವಿ. ಆ್ಯಂಡ್ ಏನೇ ಇದ್ರು ಡೈರೆಕ್ಟಾಗಿ ಹೇಳ್ತೀವಿ. ಆ್ಯಂಡ್ ಸೊ ನಮ್ಮೂರು ಜನದಲ್ಲಿ ನೆಕ್ಸ್ಟ್ ಇವಳ್ದು, ನಮ್ಮಿಬ್ರು ಇನ್ನೂ ಲೇಟ್. ನಂದು ಈಗಲೇ ಹೌದಾ? ನಿನ್ನ ಕತೆ ಇಲ್ಲ ಈಗ ಲಾಸ್ಟ್ ವೀಕು. ನಂದು ಇನ್ನೂ ಲೇಟು ಫ್ರೆಂಡ್ಸ್. ಆಲ್ಮೋಸ್ಟ್ 2 ಇಯರ್ಸ್. ಇಬ್ಬರು ಮನೇಲಿ ಇಷ್ಟು ಬೇಗ ಏನು ಮಾಡಲ್ಲ. ಸೊ ನೆಕ್ಸ್ಟ್ ಸಹನಾ ಎಸ್, ಸಹನಾ HD. ಸೀರೆ ಬೇಕಾ? ಸೀರೆ ಬೇಕು, ರೋಸಾ ಇವನ್ನೇ ಬೇಕು. ಇವನ್ನೇ ಬೇಕಂತೆ. ಇದು ನನ್ನ ಫೇವ್ರೆಟ್ ಸ್ವೀಟ್. ನಾನು ತಿಂದ್ಬಿಟ್ಟು ನಿಮ್ಮಿಬ್ರಿಗೂ ರಿವ್ಯೂ ಕೊಡ್ತೀನಿ.
ನೀನು? ಸೊ ಊಟ ಎಲ್ಲ ಆಯಿತು. ನೌ ವಿ ಆರ್ ಲೀವಿಂಗ್ ಫ್ರಮ್ ಹಿಯರ್. ನೀನು ಗಾಡಿಯಲ್ಲೈತೆ? ಸಾಂಬಾ ನಂದಿಲ್ಲ ಐತೆ, ಬಾ ಅಲ್ಲಿ ಆಪ್ಕಾಮ್ಸ್ ಮುಂದೆ. ಆಯಿತು. ಊಟ ಚೆನ್ನಾಗಿತ್ತು ಆ್ಯಕ್ಚುಲಿ. ರಾಗಿ ರೊಟ್ಟಿ ಮಾಡ್ತಿದ್ರು. ನನ್ನ ದುಪ್ಪಟ್ಟ ಉದ್ರೋಗ್ತೈತೆ. ನಡಿ ಹೋಗಲ್ಲ. ನಡಿ, ಆಮೇಲೆ ಬಂದು ಹೋಗ್ತೀನಿ. ಪೊಲೀಸರು ಇದ್ರೆ ಹಾಯ್ ಫ್ರೆಂಡ್ಸ್ ಅನ್ನೋಣ, ನಡಿ. ಸೊ ಸಹನಾ ಇವಾಗ ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗ್ತಿದ್ದಾಳೆ. ನಾನು ನಾಳೆ ಬೆಳಿಗ್ಗೆ ಹೋಗ್ತೀನಿ, ಅವಳಿಗಲೇ ಹೋಗ್ತಾಳೆ. ಸೊ ಅವಳು ಸ್ವಲ್ಪ ಚೆನ್ನಾಗಿ ಓಡಿಸಲ್ಲ, ವಿಡಿಯೋ ಸ್ವಲ್ಪ ಗ್ಲಿಚ್ ಆಗ್ಬೋದು, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವಳು ಇವಾಗ ಕಲಿತಾ ಇರೋದು. ಬರಲಾ? ಬಾಯ್, ಹುಷಾರು, ಹೊರಟ್ಮೇಲೆ ಮಾಡು. ಬಾಯ್. ತಗೊಳ್ತಾ ಇದೆಯಾ ಅದನ್ನ? ಸೊ ನಾನು ಎಲ್ಲ ಫಂಕ್ಷನ್ನು ಮುಗಿಸ್ಕೊಂಡು ಬಂದಾಯಿತು. ಆ್ಯಂಡ್ ಇವಾಗ ನಾನು ಮೈಸೂರಿಗೆ ಹೊರಡ್ತಿದ್ದೀನಿ. ಎಂತಕ್ಕೆ ಮೈಸೂರಿಗೆ ಇವಾಗ ಅಂತ ಹೇಳಿದ್ರೆ, ನಮ್ಮ ಅಮ್ಮನ ಬರ್ಡೇ ಇದೆ ನೆಕ್ಸ್ಟ್ ವೀಕ್ ಜುಲೈ 9th. ಆ್ಯಂಡ್ ಅವರಿಗೆ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸ್ಬೇಕಂತ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ನಾನು ಜಾಬಿಗೆ ಸೇರ್ಕೊಂಡಿದ್ದು ಫಸ್ಟ್ ಸ್ಯಾಲ್ರಿಲೇ ಕೊಡಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಸೊ ಅದಕ್ಕೆ ಹೇಗಿರೋ ಬರ್ಡೇ ಕೊಡಿಸಿದ್ರೆ ಆಬ್ವಿಯಸ್ಲಿ ಅವ್ರಿಗೆ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನನಗೆ ಸ್ಯಾರಿ ಯೂಶ್ವಲಿ ನಮ್ಮ ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೆ ನಾನು ಕರ್ಕೊಂಡು ಹೋಗ್ತಾರೆ, ಬಟ್ ಫುಲ್ ಕಂಪ್ಲೀಟ್ ನಾನು ಹೇಳೋದೇ ಅವ್ರು ತೊಗೊಳ್ಳಲ್ಲ. ಬಟ್ ಇವಾಗ ಅವರಿಗೆ ನೋಡೋಣ, ನಾನು ತೊಗೊಳ್ಳೋದು ಅವ್ರಿಗೆ ಇಷ್ಟ ಆಗುತ್ತಾ ಏನೋ ಅಂತ. ಸೊ ನಾನು ಮೈಸೂರಿಗೆ ಹೋಗ್ತಿದ್ದೀನಿ ಸ್ಯಾರಿ ತೊಗೊಳಕ್ಕೆ. ಕರ್ನಾಟಕ ಸಿಲ್ಕ್ಸಲ್ಲಿ ನೋಡೋಣ. ಆ್ಯಂಡ್ ಸಿಲ್ಕ್ ಎಂಪೋರಿಯಂ ಇದೆಯಲ್ಲ, ಎಲ್ಲಿ ಒರಿಜಿನಲ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಮ್ಯಾನುಫ್ಯಾಕ್ಚರ್ ಆಗುತ್ತಲ್ಲ, ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಅದು ಸಂಡೇಸ್ ಓಪನ್ ಇರುತ್ತಾ ಇಲ್ವಾ ಅಂತ ನಂಗೆ ಶ್ಯೂರಾಗಿ ಗೊತ್ತಿಲ್ಲ. ಸೊ ನೋಡೋಣ. ಇವಾಗ ಹೋಗ್ಬಿಟ್ಟು ತೊಗೊಂಡು ಬಂದು ನಾನು ಈ ಒಂದು ವೀಡಿಯೋಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ, ನಾನು ಎಲ್ಲಿ ತೊಗೊತಾ ಇದ್ದೀನಿ ಆ್ಯಂಡ್ ಯಾವ ಥರ ಸ್ಯಾರಿ ಅಂತ ಹೇಳಿ. ನಿಮ್ಗೆ ಯಾರಿಗಾದ್ರೂ ಅದು ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೋತೀನಿ. ಸೊ ಇವಾಗ ಹೊರಡಬೇಕು. ಇವಾಗ 4 o'clock ಆಗಿದೆ. ಇವಾಗ ನಾನು ಹೋಗೋಷ್ಟರಲ್ಲಿ 5 ಆಗುತ್ತೆ. ನೋಡೋಣ, ಇವಾಗ ಹೋಗಿ ಪರ್ಚೇಸ್ ಮಾಡಿ ಬರಬೇಕು. ಸೊ ಬನ್ನಿ, ಯಾವ ಸೀರೆ ತೊಗೊತೀನಿ ಏನಂತೇಳಿ ನಿಮಗೂ. In 600 meters, turn right onto Nagunhalli Road. ಸೊ ನಾವು ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಾಯಿತು. ಬಟ್ ನಾನು ಯಾವುದೇ ರೀತಿಯಾದಂಥ ಕ್ಲಿಪ್ಪಿಂಗ್ಸ್ ಅಲ್ಲಿ ತೊಗೊಳಕ್ಕಾಗಿಲ್ಲ, ಯಾಕೆಂದರೆ ಅಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಲ್ಲೋ ಇಲ್ವಂತೆ. ಸೊ ನಾನು ಮನೆಗೆ ಹೋಗ್ಬಿಟ್ಟು ಯಾವ ಸೀರೆ ಅಂತೆಲ್ಲ ಹೇಳಿ ತೋರಿಸ್ತೀನಿ. ಇವಾಗ ನಾನು ಮೈಸೂರಲ್ಲಿ ವಿಜಯನಗರ ಚಾಟ್ ಸ್ಟ್ರೀಟಲ್ಲಿದ್ದೀನಿ. ನನಗೆ ಇಲ್ಲಿ ತಂದೂರಿ ಮೋಮೋಸ್ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ತುಂಬ ದಿನ ಆಗಿತ್ತು ತಿಂದು, ಅದಕ್ಕೆ ಹಾಗೆ ತಿನ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಟೈಮ್ ಆಲ್ಮೋಸ್ಟ್ 7 o'clock ಆಗಿದೆ. ಇವಾಗ ತಿಂದು ಇಲ್ಲಿಂದ ನಾವು ಮಂಡ್ಯಗೆ ಹೋಗಬೇಕು. ಬಂದಾಯಿತು. ಇವಾಗ ನಮ್ಮ ಅಮ್ಮಂಗೆ ನಾವಿನ್ನೂ ಹೇಳಿಲ್ಲ ನಾನು ಸೀರೆ ತೊಗೊಬಂದಿದ್ದೀನಿ ಅಂತ. ಆ್ಯಂಡ್ ಅವರು ನನ್ನ ಮನೆಗೆ ಬಂದಾಗ ಅವ್ರು ಯಾವುದೋ ಕಾಲಲ್ಲಿ ಬ್ಯುಸಿ ಇದ್ದರು, ಸೊ ಅವರು ಅಷ್ಟು ಗಮನಿಸಿಲ್ಲ. ಇವಾಗ ನನ್ನ ತಂಗಿ ಕೈಲಿ ಹೇಳಿ ಕಳಿಸ್ತಿದ್ದೀನಿ. ಏನಂತಂದರೆ, ಇಮ್ಮ ಫುಲ್ ಜೋರಾಗಿ ಹೇಳ್ತಾ ಇದ್ದಾಳೆ, ಬನ್ನಿ ಅಂತ ಕರ್ಕೊಬಾ ಅಂತ ಹೇಳ್ತೀನಿ. ಸೊ ಅವ್ರು ಬಂದಿದ್ದ ತಕ್ಷಣ ಸಡನ್ನಾಗಿ ಸರ್ಪ್ರೈಸ್ ಕೊಡೋಣ ಅಂತ. ಅಂದರೆ ನನ್ನ ಬರ್ಡೇ ದಿನ ಕೊಡೋಣ ಅಂದರೆ ಅವರು ಬ್ಲೌಸ್ ಏನಾದ್ರು ಸ್ಟಿಚ್ ಮಾಡಿಸ್ಕೋಬೇಕಲ್ವಾ, ಅದಕ್ಕೆ ಇವಾಗಲೇ ಕೊಡೋಣ ಅಂತ ಕೊಡ್ತಾಯಿದ್ದೀನಿ. ಸೊ ಬಾಬಾ ಹೋಗ್ಬಾ.
ಪಪ್ಪು ಪಪ್ಪು ಏಮ ಪಪ್ಪು ಹೂವ ಇದೇಕಪ್ಪ ಪಪ್ಪು ಚಂದ್ರಾಳಿ ನನಗೆ ಅಪ್ಪ ನಿಮಗೆ ಹಿಂಗೆ ಎದುರಿಸಿದ್ರೆ ನನಗೆ ಯಾಕಪ್ಪ ಮೈಸೂರು ಸೀರೆ ತಗೊಂಡ ಚೆನ್ನಾಗಿದೆಯಾ? ಎಷ್ಟು ಕೊಟ್ಟೆ? ಎಷ್ಟು ಕೊಡ್ಬೋದು? 2,000 ಪುಟ್ಟ. ಅಕ್ಕ ನಿಂಗೆ ಇದು 2,000 ರೂಪಾಯಿ ಸೀರೆ ತರ ಕಾಣ್ತೈತಾ? ಪಾಪು ಅಲ್ಲ ನಿಂಗೆ ಇದು 2,000 ರೂಪಾಯಿ ಸೀರೆ ತರ ಕಾಣ್ತೈತಾ? ಪಾಪು ಅಮ್ಮ ನಿಂಗೆ ಇದು 2,000 ರೂಪಾಯಿ ತರ ಕಾಣ್ತೈತೆ. 800 ತರ ಕಾಣ್ಬಿಡ್ತು ಪಾಪು. ಅದಕ್ಕೆ ಯಾಕೆ ಮಮ್ಮಿ ರಿಯಾಕ್ಷನ್ ಕೊಡ್ತೀನಿ? ಸರಿ ಬಿಲ್ ನೋಡ್ಲಿಲ್ಲ ನೀನು. 10,000 ರೂಪಾಯಿ ಅಂತಾರೆ. ಯಾಕಪ್ಪ ಇಷ್ಟ ಆಯ್ತು. ಅಮ್ಮ ಇದಕ್ಕೆ ಮಾಮೂಲಿ ವೈಟ್ ಅಥವಾ ಕ್ರೀಮ್ ರಾ ಸಿಲ್ಕ್ ತಗೊಂಡು ವರ್ಕ್ ಮಾಡ್ಬಿಟ್ಟು ಹಾಕ್ಸ್ಬೇಕು ಸೀರೆ. ಆಗ್ಲಿ ನನ್ನ ಬರ್ತಡೇ ಅಂತ ತಂದವಳೆ. ಯಾವತ್ತು? 9ನೇ ತಾರೀಕೆ. ಚೆನ್ನಾಗಿದ್ಯಾ? ಈಗ ನನ್ಗೇನಾದ್ರು ಕಳಿಸಿಲ್ಲತ್ತೆ ನನಗೆ ಗೊತ್ತಿಲ್ಲ. ಕಲರು ನೆನಪೇ ಇರಲಿಲ್ಲ. ಅವ್ವ ಈಗ ಈ ಕಲರ್ ಹಾಕೊಂಡ್ರೆ ಏನಾಗ್ಬಿಡುತ್ತೆ? ನಾವು ಕಪ್ಕಿದೀವಿ ಅದು ಕಪ್ಕ. ಅದೇ ನಿನ್ಗೊಂದು ಡೈಲಾಗು, ಅದನ್ನ ಬಿಡು ಫಸ್ಟ್. ಚೆನ್ನಾಗದೆ ಓಲಿ ಇಷ್ಟಪಟ್ಟು ತಂದವಳೆ. ಚೆನ್ನಾಗದೆ ಬಿಡು. ಆದ್ರೆ ದುಡ್ಡು ಅಲ್ಲ ಮಮ್ಮಿ ನೀನ್ ನಂಗೆ 2,000 ರೂಪಾಯಿ ಅನ್ಬಿಟ್ಟಲ್ಲ, ಅದು ನನಗೆ ಬೇಜಾರಾಯ್ತಾ ಇರೋದು. ನಾನು 13,000 ರೂಪಾಯಿ ಸೀರೆನ ಏನ್ ಆಫರ್ ಇಟ್ಟಿದ್ರಾ? ಅದೇ 13,000 ಎಷ್ಟಾಗೈತೆ? ಭಾನುವಾರ ಸಿಲ್ಕ್ ವಿವಿಂಗ್ ಫ್ಯಾಕ್ಟ್ರಿ ಕ್ಲೋಸ್ ಆಗಿರುತ್ತೆ. ಸೊ ನಾನು ಈ ಸ್ಯಾರಿನ ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ಪರ್ಚೇಸ್ ಮಾಡಿದ್ದು. 13,000 ಇದೆ ಆ್ಯಕ್ಚುಯಲ್ ಪ್ರೈಸು, ಬಟ್ ಡಿಸ್ಕೌಂಟ್ ಹೋಗಿ 10,330 ರೂಪೀಸ್ ಆಗಿದೆ. ಸೊ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ಬ್ಲಾಗ್. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.